ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ತೆ. ನಾನು ಮಾನ್ಸ ಮಾತಾಡ್ತಿದ್ದೀನಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ನಾನಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದ್ದೀನಿ. ಹಾಗೆ ನೀವು ಕೂಡ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ಏನು ಮಾಡ್ತಿದ್ದೀನಿ ಅಂತ ಹೇಳೋದಕ್ಕಿಂತ ಮುಂಚೆ ಯಾರೆಲ್ಲ ಇದೆ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲನ್ನು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ನಾನು ಮಾಡೋ ಪ್ರತಿಯೊಂದು ವೀಡಿಯೋಸ್ದು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇವಾಗ ನಾನು ಮತ್ತು ನನ್ನ ಚಿನ್ಮಯ್ ಅವ್ರ ಅಣ್ಣ ಕವಿಶ್ ಇಬ್ಬರು ಕೂತಿದ್ದೀವಿ. ಏನಕ್ಕೆ ಕೂತಿದ್ದೀವಿ ಅಂತಂದರೆ ಅವ್ರು ಜಸ್ಟು ಇವಾಗ ಬಂದು ಒಂದು ಅರ್ಧ ಗಂಟೆ ಆಗೈತೆ. ಇವಾಗ ಜಸ್ಟ್ ಬಂದಿದ್ದಾನೆ. ಆಯ್ ಕವಿ ಬಂದು ಆಟ ಆಡ್ತಿದ್ದು ಇವಾಗ ಬಂದು ಕೂತಿದ್ದಾನೆ. ಮತ್ತು ನಮ್ಮ ಮನೆಯಲ್ಲಿ ಪೂಜೆ ಗೀಜೆ ಎಲ್ಲ ಚೆನ್ನಾಗಿ ಮಾಡಿ ಇಟ್ಟಿದ್ದಾರೆ. ಈ ಥರ ಹಾಲಲ್ಲೇ ದೇವರ ಮನೆ ಆಯ್ತು ನಮ್ಮದು. ಇವರು ಇದ್ದಾರಲ್ವಾ, ಇವ್ರು ಸತ್ತೋಗ್ಬಿಟ್ಟಿದ್ದಾರೆ. ಅವ್ರು ಬಂದು ನಮ್ಮ ತಾತ, ನಮ್ಮ ಮಮ್ಮಿಯವ್ರ ಡ್ಯಾಡಿ, ಇದೆಲ್ಲ ದೇವ್ರ ಫೋಟೋಗಳೇ. ಸ್ವಲ್ಪ ದೇವ್ರ ಮೇಲೆ ನಂಬಿಕೆ ಅನ್ನೋದು ಜಾಸ್ತಿ ನೋಡಿ. ಹಾಲ್ನಲ್ಲೇ ಈ ಥರ ಫೋಟೋ ಇಟ್ಕೊಂಡಿದ್ದೀವಿ ದೇವ್ರ ಮನೆ ಇಲ್ಲ ನಮ್ಮ ಮಮ್ಮಿ ಮನೆಯಲ್ಲಿ. ಇವಾಗ ನಾನು ಮತ್ತು ನಮ್ಮ ಕವಿಶ್ ಏನು ಮಾಡಬೇಕು ಅಂತ ಹೇಳಿದ್ರೆ ಒಬ್ಬಟ್ಟನ್ನ ಮಾಡಿದ್ದೀವಿ. ಅಂದರೆ ಅಪರೂಪಕ್ಕೆ ಮೊಮ್ಮಗ ಬತ್ತವ್ರೆ ಅಂತ ಹೇಳಿ ನಮ್ಮ ಅಜ್ಜಿ ಒಬ್ಬಟ್ಟು ಮಾಡಿಸ್ತಾಯಿದ್ರು. ಬರೆಯೋದಕ್ಕೆ ಬಂದಿದ್ದೀನಿ. ಇದನ್ನು ಬತ್ತೆ ಒಬ್ಬಟ್ಟು ಮಾಡಿರಿ ಅಂದ್ಬಿಟ್ಟು ಮಾಡಿಸ್ತಾ ಇದ್ದಾನೆ. ಮಾಡಿಸ್ತಾ ಇತ್ತು ನಮ್ಮ ಅಜ್ಜಿ. ಇವಾಗ ನಾನು ಮಾಡೋಷ್ಟೊತ್ತು ಮಾಡಿದೆ ನೋಡಿ. ಒಂದಿಷ್ಟು ಬೇಯಿಸಿದ್ದೀನಿ. ನಾನು ಒಬ್ಳು ಕೈನಲ್ಲೇ ಮಾಡೋದಕ್ಕಾಗಲಿಲ್ಲ. ಬರ್ತಾನಲ್ಲ ತುಮ್ಕೊ ತಗೋಯ್ತಾನೆ ಮಾಡಲಿ ಅಂದ್ಬಿಟ್ಟು ಸುಮ್ಮನಿದ್ದೆ. ಇವಾಗ ನಾನು ತಟ್ಟ ಹಾಕಿದ್ರೆ ನಮ್ಮ ಪಾಪಣ್ಣಿ ಬೇಯಿಸ್ಕೊತಾನೆ. ಎಲ್ಲ ಒಬ್ಬಟ್ಟು ನೋಡೋಣ. ಒಂದು ನಿಮಿಷ. ನಾನು ಆವಾಗಲೇ ಹೇಳ್ದಾಗಿನೇ ನಾನು ಕೂಡ ಒಂದು ಸ್ವಲ್ಪ ಹೊತ್ತು ನಾನೇ ಬೇಯಿಸುವಂಥ ಪ್ರಯತ್ನನ ಮಾಡಿದೆ. ಏನು ಅಂದರೆ ಒಂದು 15-20 ನಾನೇ ಬೇಯಿಸಿದೆ ಕೂಡ ಒತ್ಕೊಂಡು. ಆಮೇಲೆ ಏನು ಅನ್ನಿಸ್ತು ಅಂದರೆ ನನಗೆ ಒಂದು ಸ್ವಲ್ಪ ಹಿಂಸೆ ಆಗ್ತಾ ಬಂತು. ಅದಾದಮೇಲೆ ಬೇಡ, ಯಾರಾದರೂ ಬರ್ತಾರೆ, ಮಮ್ಮಿನಾದರೂ ಸರಿ ನಮ್ಮ ಅಜ್ಜಿನಾದರೂ ಸರಿ ಬರ್ತಾರಲ್ವ, ಅವ್ರು ಬಂದಮೇಲೆ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ನಾನು ಎಲ್ಲ ಸುಮ್ಮನೆ ಎತ್ತಿಟ್ಬಿಟ್ಟು ಸುಮ್ಮನೆ ಕೂತಿದ್ದೆ. ಆನಂತರ ನಮ್ಮ ಕವಿ ಬಂದಲ್ವ, ಅಕ್ಕ ನಾನೇ ಮಾಡ್ಕೊಡ್ತೀನಿ ಬನ್ನಿ ಅಂತ ಅಂದ. ಓಕೆ ನೀನಾದ್ರೇನು ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ ಅಂತ ಹೇಳಿದ್ರೆ ಸರಿ ಅಂತ ಹೇಳಿ ಅವನ ಕೈನಲ್ಲೇ ಬೇಯಿಸಿಸ್ಕೊಂಡೆ. ಅಂದರೆ ಎಲ್ಲರೂ ಮಾಡೋ ಥರನೇ ಹೂರಣನ ಅಂದರೆ ಕಾಳನ್ನ ಬೇಯಿಸ್ಕೊಂಡು ಆನಂತರ ಬೆಲ್ಲ ಮತ್ತು ಕಾಯಿ ಹಾಕಿ ರುಬ್ಕೊಂಡು ನೆಕ್ಸ್ಟು ನಾನು ಹೂರಣನ ತಯಾರು ಮಾಡ್ಕೊಂಡಿದ್ದೆ. ಅಂದರೆ ಏಲಕ್ಕಿ ಕಾಯಿನೂ ಹಾಕಿ ರುಬ್ಕೊಂಡಿದ್ದೆ. ಅದಾದಮೇಲೆ ಮೈದಾ ಹಿಟ್ಟನ್ನ ಕಲಸಿಟ್ಟಿದ್ವಿ. ಸೊ ಅದರಲ್ಲಿ ತಟ್ಟಾಕಿ ಒಬ್ಬಟ್ಟನ್ನ ಮಾಡ್ಕೊಂಡ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂತು. ಏನು ಅಂದರೆ ಕಿತ್ತೋಗ್ಬಿಡೋದಾಗಲಿ ಅಥವಾ ಸ್ವೀಟ್ ಕಮ್ಮಿ ಆಯಿತು ಅನ್ನೋದಾಗಲಿ ಏನೂ ಇರಲಿಲ್ಲ. ತುಂಬ ಚೆನ್ನಾಗಿತ್ತು. ನಾನು ವೀಡಿಯೋಸ್ನ ಫುಲ್ಲು ಮಾಡ್ಬೇಕು ಅಂದ್ಕೊಂಡೆ. ಆದರೆ ನಾನು ಎದ್ದೇಳೋ ಮುಂಚೆನೇ ನಮ್ಮ ಮನೆಯಲ್ಲಿ ಹಿಟ್ಟನ್ನ ಮಾಡಿಟ್ಟಿದ್ರು. ಆನಂತರ ಹಿಟ್ಟನ್ನು ಕೂಡ ಕಲಸಿಟ್ಟಿದ್ರು ತಟ್ಟಾಕೋದಕ್ಕೆ ಮೈದಾ ಹಿಟ್ಟನ್ನ. ಅದರಿಂದಾಗಿ ನಾನು ವೀಡಿಯೋಸ್ ಮಾಡಿಲ್ಲ. ಓಕೆ ನೆಕ್ಸ್ಟ್ ಟೈಮ್ ನಾನು ಒಬ್ಬಟ್ಟನ್ನ ಮಾಡುವಂಥ ಟೈಮಲ್ಲಿ ನಾನು ನಿಮಗೆ ವಿಡಿಯೋನ ಫುಲ್ ನಮ್ಮ ಮನೆಯಲ್ಲಿ ನಾವು ಯಾವ ಥರ ಮಾಡ್ತೀವಿ ಅಂತ ಹೇಳಿ ತೋರಿಸ್ಕೊಡ್ತೀನಿ. ಓಕೆನಾ. ಚೆನ್ನಾಗಿ ಕಲ್ಲು ಕಾದ ನಂತರ ಸ್ವಲ್ಪ ಎಣ್ಣೆ ಹಾಕಿ ಈ ಥರ ತಟ್ಟಿರೋದನ್ನು ಹಾಕಿ 2 ಸೈಡು ಎಣ್ಣೆ ಹಾಕಿ ಬೇಯಿಸ್ಕೊಂಡ್ರೆ ಒಬ್ಬಟ್ಟು ತಿನ್ನೋದಕ್ಕೆ ರೆಡಿಯಾಗಿರುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು. ನಾವು ಮುಂಚೆ ಎಲ್ಲ ಜಾಸ್ತಿ ಒಬ್ಬಟ್ಟು ಆ ಥರದ್ದೆಲ್ಲ ಮಾಡ್ತಾ ಇರಲಿಲ್ಲ. ಆದರೆ ಇವಾಗ 2 ತಿಂಗ್ಳಿಗೆ ಒಂದು ಸಲ ಅಥವಾ ತಿಂಗ್ಳಿಗೆ ಒಂದು ಸಲ ಮಾಡ್ತಾ ಇರ್ತೀವಿ. ಈ ಥರ ಯಾರಾದರೂ ಮನೆಗೆ ಬಂದಿರಬೇಕು. ನಾನು ಹೋದರೆ ಅನ್ನೋದಕ್ಕಿಂತ ನಾನು ಬಂದ್ರೇ ನಾನೇ ಮಾಡಬೇಕಲ್ವ, ಸೊ ಮಾಡೋದಿಲ್ಲ. ಬೇರೆ ಯಾರಾದ್ರೂ ಈ ಥರ ಬಂದಾಗ ನಮ್ಮ ಮನೆಯಲ್ಲಿ ಒಬ್ಬಟ್ಟನ್ನ ನಾನು, ನನ್ನ ಗಂಡ, ಇಲ್ಲ ನನ್ನ ತಂಗಿ, ನಮ್ಮ ಆಂಟಿ ಈ ಥರದವ್ರು ಯಾರಾದರೂ ಬಂದಾಗ ನಾವು ಒಬ್ಬಟ್ಟನ್ನ ಮಾಡ್ತಾಯಿರ್ತೀವಿ. ಆಮೇಲೆ ನಾವು ದೇವಸ್ಥಾನಕ್ಕೆ ಅವಾಗವಾಗ ಹೋಗ್ತಾ ಇರ್ತೀವಿ. ಕಾಯಿ ಒಡ್ಸಿರೋದೆಲ್ಲ ಇರುತ್ತಲ್ವ, ಜಾಸ್ತಿ ಮಾಡೋದು ಬಂದು ಕಾಯಿ ಒಬ್ಬಟ್ಟೆ. ಆದರೆ ಇವಾಗ ಬೇಳೆ ಒಬ್ಬಟ್ಟು ತಿನ್ನಬೇಕು ಅಂತ ಅನಿಸಿ ನಾವು ಕಡಲೆಬೇಳೆ ಒಬ್ಬಟ್ಟನ್ನ ಮಾಡ್ಕೊಂಡಿದ್ವಿ. 2 ಅಂದರೆ ಚೆನ್ನಾಗಿ ಬೆಂದ ನಂತರ 2 ಸೈಡು ಕೂಡ ಬೇಯಿಸ್ಕೊಬೇಕು. ಇದೇ ಫಸ್ಟು ಅಂದರೆ ಆಫ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡಿರೋದಲ್ವ, ಕಲ್ಲು ಕಾದಿರಲಿಲ್ಲ ನೀಟಾಗಿ. ಕಲ್ಲು ಕಾದ್ಮೇಲೆ ಹಾಕ್ಕೊಂಡ್ರೆ ಬೇಗ ಬೇಯುತ್ತೆ. ಒಂದು ಸ್ವಲ್ಪ ಕಡಿಮೆ ಊರಿನಲ್ಲೇ ಬೇಯಿಸೋದು, ಬೇಕೆಂದರೆ ಸೀಸ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ತುಂಬ ಚೆನ್ನಾಗಿ ಬಂದಿತ್ತು. ಅದಾದಮೇಲೆ ಏನಂತ ಹೇಳಿದ್ರೆ ಒಬ್ಬಟ್ಟನ್ನೆಲ್ಲ ಬೇಯಿಸಿಟ್ಟು ನಾವೇನು ಮಾಡಿದ್ವಿ ಅಂದರೆ ನೆಕ್ಸ್ಟು ದೇವಸ್ಥಾನಕ್ಕೆ ಹೋದ್ವಿ. ನಮ್ಮ ಕವಿ ಬರಲಿಲ್ಲ. ಅವನು ಇಲ್ಲ ನಾನು ಬರೋದಿಲ್ಲ ಅಂತ ಹೇಳ್ದ. ಅದಕ್ಕೆ ನಾವು ಏನಂದರೆ ಅಲ್ಲಿ ಇಳಿದ್ಬಿಟ್ಟು ಬಸ್ ಸ್ಟ್ಯಾಂಡಿಂದ ದೇವಸ್ಥಾನದಲ್ಲಿ ದೇವದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ನಮ್ಮ ಆಂಟಿ ಮತ್ತು ನಮ್ಮ ನಿಶು ಹಾಡಾಗಿದ್ದಾರೆ. ಇವ್ರು ಬಂದು ಕುಂತಿದ್ರು ಅನ್ನೋ ಕಾರಣಕ್ಕೋಸ್ಕರ ನಾವು ಬಂದ್ವಿ. ಇಲ್ಲಾಂದರೆ ನೆಮ್ಮದಿಯಾಗಿ ಅಟ್ಟಲ್ಲಿ ರೂಮು ಇಲ್ಲಿ
ಕರೆದ್ಬಿಟ್ಟು ನಡೆಸ್ಬಿಟ್ಟು ಎಷ್ಟು ಆನಂದವಾಗಿ ಎಷ್ಟು ಖುಷಿಯಾಗಿ ಯಪ್ಪ ನಡೆಸ್ತಿ ಅನ್ನೋ ತೃಪ್ತಿ ನೋಡಿ ಮುಖದಲ್ಲಿ ಹೆಂಗೆ ಕಾಣ್ತಾ ಇದ್ದು ಮಾಡ್ಸ್ಕೊಂತೀಯ. ಅವರಿಬ್ರು ಅಕ್ಕ ತಂಗಿರ ಜೊತೆಲಿ ಗೊತ್ತಾ, ನಾವಿಬ್ರು ಜೊತೆಲಿ ಹೋಯ್ತಾ ಇದ್ದೀವಿ. ನಡ್ಸ್ಬೇಕು ನಿನ್ನ. ಏನೂ ಸಿಕ್ಲಿಲ್ಲ ಆ ಕಡೆಯಿಂದ, ಫುಲ್ಲು ನಡೆದಿದ್ದೀವಿ. ಈ ಕಡೆಯಿಂದ ಅದು ಏನಾದೋ ಗೊತ್ತಿಲ್ಲ. ಹಿಂಗೆ ಒಯ್ತಿದ್ದಂಗೆ ಒಂದು ಕಂತೆ ಎತ್ಕೊಬಿಡು, ಅವ ಅಂಕಲ್ ನೋಡ್ತವ್ರೆ. ಛೇ ಪಾಲಕ್ ಸೊಪ್ಪು ಇವತ್ತು ಪನ್ನೀರ್ ಮಾಡ್ತೀನಿ. ಪನ್ನೀರ್ ಮಾಡ್ತಾಳಂತೆ. ವಿಡಿಯೋ ತೆಗೆದ್ಬಿಟ್ಟು ಸೆಂಡ್ ಮಾಡಿದ್ರೆ ಈ ವಿಡಿಯೋ ಕ್ಲಿಪ್ಪಲ್ಲಿ ಆ್ಯಡ್ ಮಾಡ್ತೀನಿ ನಾನು. ಅವ್ರಿಗೆ ಮಾಡ್ಕೊ ತಿನ್ನೋದೇ ತುಟ್ಕಟ್ಟು, ಇನ್ನು ವಿಡಿಯೋ ಮಾಡಿ ಸೆಂಡ್ ಮಾಡ್ತಾರ, ಅದಾಗು ಮಾತಾ ಹಾಕ್ಲಿಕ್ಕೆ ನೋಡಿ. ಇವಾಗ ನಾವು ಮನೆಗೆ ಬಂದಿದ್ದೀವಿ. ಬಸ್ಸಿಗೆ ಅವರು ಊರಿಗೆ ಹೋದ್ರು, ನನ್ನ ತಂಗಿ ಮತ್ತು ನಮ್ಮ ಆಂಟಿ, ಹಾಗೆ ನಾನು ಮತ್ತು ನಮ್ಮ ಮಮ್ಮಿ ಮನೆಗೇ ಬಂದಿದ್ದೀವಿ. ನಾನು ಬಂದು ಒಂದು ಸ್ವಲ್ಪ ಹೊತ್ತು ಮಲಗಿದ್ದು ಎದ್ದು ವಿಡಿಯೋ ಎಂಡ್ ಮಾಡಿಲ್ವಲ್ಲ ಅಂತೇಳಿ ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ, ಅಂದರೆ ಇವಾಗ ಮಾತಾಡ್ತಿದ್ದೀನಿ. ಇದಿಷ್ಟು ನನ್ನ ಇವತ್ತಿನ ಡೇ ಹೆಂಗಿತ್ತು ಅನ್ನೋದಾಗಿತ್ತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಮತ್ತು ಮಿಸ್ ಮಾಡ್ದೇ ಎಲ್ಲರೂ ಫುಲ್ ವಿಡಿಯೋನ ವಾಚ್ ಮಾಡಿರ್ತೀರಾ ಅಂತಲೂ ಅನ್ಕೋತೀನಿ. ಹಾಗೆ ಸಬ್ಸ್ಕ್ರೈಬ್ ಆಗದೇ ವಿಡಿಯೋಸ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಸ್ನ ನೋಡಿ ಅಂತ ಹೇಳ್ತಾ ಎಲ್ಲರಿಗೂ ಟೇಕ್ ಕೇರ್, ಹಾಗೆ ಬಾಯ್.